ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತುಂಬ ಸಿಂಪಲ್ ಆಗಿರುವಂತಹ ಎಲಿಗೆಂಟ್ ಲುಕ್ ಕೊಡುವಂತಹ ಬ್ಯೂಟಿಫುಲ್ ಆಗಿರುವಂತಹ ಬೇಬಿ ಕುಚ್ಚು ಡಿಸೈನ್ ತೋರಿಸ್ತೀನಿ. ಕ್ರೋಶ ಯೂಸ್ ಮಾಡ್ಕೊಂಡು ಯಾವ ರೀತಿ ಹಾಕೋದು ಅಂತ. ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ದಾರ ತೊಗೊಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರನೂ ಒಂದು ಮಾಡ್ಕೋಬೇಕು. ನಂತರ ಒಂದು ಚೈನ್ ಹಾಕ್ಕೋಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ, ಬಟ್ಟೆಗೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ. ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ಲೂಪನ್ನು ಒಂದು ಮಾಡ್ಕೋಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಒಂದು ಸಿಂಗಲ್ ಚೈನು, ಒಂದು ಹಾಫ್ ಡಬಲ್ ಕ್ರೋಶ. ಈ ರೀತಿ ಕಂಪ್ಲೀಟ್ ಸೀರೆ ಫುಲ್ ವರ್ಕ್ ಮಾಡಬೇಕು. ನಾವು ಸೀರೆಗೆ ಯಾವ ಕಲರ್ ಬೇಕೋ ಆ ಕಲರ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ಈ ರೀತಿ ಕಂಪ್ಲೀಟ್ ವರ್ಕ್ ಮಾಡಬೇಕು. ಒಂದು ಸಿಂಗಲ್ ಚೈನು, ಒಂದು ಹಾಫ್ ಡಬಲ್ ಕ್ರೋಶೆ. ಈ ರೀತಿ ಮಾಡ್ಕೋಬೇಕು ನೋಡಿ. ಹಾಫ್ ಡಬಲ್ ಕ್ರೋಶ ಆಯ್ತಲ್ಲ, ಈಗ ಒಂದು ಚೈನು ಮತ್ತು ಹಾಫ್ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಬಟ್ಟೆಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು. ಒಂದು 250ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು. ಅಷ್ಟು ಕಡಿಮೆ ಸಮಯದಲ್ಲಿ ಆಗುವಂತಹ ತುಂಬ ಎಲಿಗೆಂಟ್ ಲುಕ್ ಕೊಡುವಂತಹ ಡಿಸೈನು. ಇದಕ್ಕೆ ಶಾರ್ಟಾಗಿ ಕುಚ್ಚು ಕಟ್ಟಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಲೆಂತಿಯಾಗಿ ಕಟ್ಟಬಾರ್ದು, ಒಂದು ಸ್ವಲ್ಪ ಶಾರ್ಟಾಗಿ ಇರಬೇಕು. ಆ ರೀತಿ ಕುಚ್ಚು ಕಟ್ಟಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ತುಂಬ ಜನ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ಡಿಸೈನ್ನ. ನೋಡಿ, ನಾನು ಇದಕ್ಕೆ ಒಂದು 20 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಕುಚ್ಚಿಗೆ ಗ್ಯಾಪ್ ಇಟ್ಕೊಂಡಿದ್ದೀನಿ. ನಿಮಗೆ ಗ್ಯಾಪ್ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ನಾನು ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ 20 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಹಾಫ್ ಡಬಲ್ ಕ್ರೋಶ ಆದಮೇಲೆ 20 ಹಾಕ್ಕೊಂಡಿದ್ದೀನಲ್ಲ, ಅದಾದಮೇಲೆ ಕುಚ್ಚಿಗೆ ಹಾಕ್ಲಿಕ್ಕೆ ಜಾಗ ಮಾಡ್ಕೋಬೇಕು. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಆ್ಯಸ್ ಯೂಶ್ವಲ್ ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ನೀಡಲ್ನ ದಾರ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ನಿಮ್ಗೆ ಡಿಸ್ಟೆನ್ಸು ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ಡಿಸ್ಟೆನ್ಸ್ ಕಡಿಮೆ ಬೇಕು, ಇನ್ನೂ ಜಾಸ್ತಿ ಕಡಿಮೆ ಇರಲಿ ಅಂದರೆ ಒಂದು 10 ಮಾಡ್ಕೋಬೋದು, 15 ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟೆನ್ಸ್ ಇದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಈ ರೀತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಡಿಸ್ಟೆನ್ಸ್ ತುಂಬ ಗ್ಯಾಪ್ ಕೊಟ್ಟು ಕುಚ್ಚು ಹಾಕಿದ್ದೀನಿ, ಶಾರ್ಟಾಗಿ ಕುಚ್ಚು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದಕ್ಕೆ ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಮ್ಮೆ ಈ ಡಿಸೈನ್ನ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.